ಅರೆ ಇದೇನೇ ಇರಮ್ಮ, ಅಷ್ಟು ಬೇಗ ಬಂದ್ಬಿಟ್ಟಿದೆಯಲ್ಲ ನೀನು. ನನಗೇನು ಹೇಳ್ಬಿಟ್ಟು ಹೋಗಿದ್ದು, ನಾನು ಬರೋಕ್ಕೆ ಇನ್ನೂ ಒಂದು ವಾರ ಆಗುತ್ತೆ ಅಂತಲೇ ಹೇಳ್ಬಿಟ್ಟು ಹೋದೆ. ಇಷ್ಟು ಬೇಗ ಹೆಂಗೆ ಬಂದೆ? ಅಯ್ಯೋ ಅಕ್ಕ, ಅದನ್ನು ಯಾಕೆ ಕೇಳ್ತೀಯ? ನನ್ನೊಂದು ದೊಡ್ಡ ಕತೆ ಆಗೈತೆ. ಇರು, ನಿಂತ್ಕೊಂಡು ಹೇಳಿದ್ರೆ ಆಗಲ್ಲ, ಕುತ್ಕೊತೀನಿ. ಓ, ಅಂಥದ್ದು ದೊಡ್ಡ ವಿಷಯ ಇದೆಯಾ? ಏನದು? ಅಯ್ಯೋ ಕೇಳು. ನಾನು ಊರಿಗೆ ಹೋಗಿದ್ನಲ್ಲ, ಏನಕ್ಕೆ ಅಂದ್ಕೊಂಡೆ ನನ್ನ ತಂಗಿದೇನೋ ಪ್ರಾಬ್ಲಮ್ ಆಗುತ್ತೆ ಅಂತ ಹಿಂಗೆ ಅಂದಿಲ್ವಾ? ಅದೇ ಪಾಪ, ಹಿಂಗೆಲ್ಲ ಆಗಬಾರ್ದಾಗಿತ್ತು. ಆದರೆ ಏನು ಮಾಡಲಿ, ಎಲ್ಲ ಹಣೆ ಬರಹ ಹಂಗಾಗೋಗೈತೆ. ನಿನ್ನ ತಂಗಿನಾ? ಅಂದರೆ ನೀನು ಮೊನ್ನೆ ಯಾವಾಗ ಅಂದ್ಯಲ್ಲೇ ನನ್ನ ತಂಗಿಗೆ ಮದುವೆಗೆ ಹೋಗಿ ಬರ್ತೀನಿ ಅಂತ? ನನಗೆ ಗೊತ್ತಿರೋ ಪ್ರಕಾರ ಇನ್ನೂ 6 ತಿಂಗಳು ಆಗಿಲ್ಲಪ್ಪ. ಅವಳ್ದೇನೆ ಪ್ರಾಬ್ಲಮ್ ಇವಾಗ? ಹ್ಞೂ ಅಕ್ಕ, ಅವಳ್ದೇನೆ ಪ್ರಾಬ್ಲಮ್ಮು. ಏನೋ ಗಂಡೆ ಅಂಟಿ ಜಗಳ ಅಂತೆ. ಅವನು ಹೆಂಡತಿನ ಬೇಡವೇ ಬೇಡ ಅಂತ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟಿದ್ದಾನೆ. ಅಯ್ಯೋ ಶಿವನೇ, ಹಿಂಗೂ ಆಗುತ್ತಾ? ಅಲ್ಲ ಕಣೆ, ನೀ ಮದುವೆ ಮಾಡ್ಕೊಳಕ್ಕೆ ಮೊದಲೇ ಎಲ್ಲ ವಿಚಾರಿಸ್ಬೇಕಾಗುತ್ತಾನೆ ಗಂಡಿನ ಬಗ್ಗೆ. ಅಯ್ಯೋ ಕವಿತಕ್ಕ, ಎಲ್ಲ ವಿಚಾರನೂ ಮಾಡಿದ್ವಿ. ಹುಡುಗನ ಬಗ್ಗೆ ಎಲ್ಲ ಒಳ್ಳೇದೇ ಹೇಳಿದ್ರು. ಆದರೆ ಮದುವೆ ಆದಮೇಲೆ ಅದು ಇದು ಎಲ್ಲ ಹೇಳಕ್ಕೆ ಬರ್ತಾರೆ. ನಮ್ಮ ಜನ ಹೆಂಗೆ ಗೊತ್ತಾ, ಒಂದು ಮದುವೆ ಆಗುತ್ತೆ ಅಂದರೆ ಖುಷಿ ಪಡೋಕ್ಕಿಂತ ಹಾಳು ಮಾಡೋರು ಜಾಸ್ತಿ ಇರ್ತಾರೆ. ಹಾಗಾಗಿ ನಾನು ಜಾಸ್ತಿ ತಲೆ ಕಟ್ಕೊಳಕ್ಕೆ ಹೋಗಿಲ್ಲ. ಆದರೆ ಇವಾಗ ಒಂದು ಬಂಡವಾಳ ಏನು ಅಂತ ಬೈಲ ಆಗ್ತಾ ಐತೆ. ಇವಾಗ ಅರ್ಥ ಮಾಡ್ಕೊಂಡು ಏನು ಪ್ರಶ್ನೆ, ಎಲ್ಲ ಮುಗ್ದೋಯ್ತು. ಪಾಪ ನನ್ನ ತಂಗಿ. ಅಯ್ಯೋ, ಹಾಗಾದರೆ ನಿನ್ನ ತಂಗಿನ ಕರ್ಕೊಬಂದು ಹೇಗೆ? ಹ್ಞೂ ಅಕ್ಕ, ಕರ್ಕೊಬಂದೆ. ಇನ್ನು ಪಾಪ ಅವಳನ್ನ ಎಲ್ಲಿ ಬಿಟ್ಟು ಬರೋದು ಹೇಳು? ನಮಗೇನು ಅಪ್ಪನ ಅಮ್ಮನ? ನನಗೆ ಅವಳು ನಾನು, ನಾವಿಬ್ಬರೇ. ಹಾಗಾಗಿ ನಾನೇ ಕರ್ಕೊಬಂದೆ. ಹೋಗ್ಲಿ ಬಿಡು, ಒಳ್ಳೇದೇ ಮಾಡಿದ್ಯಾ. ಅದಕ್ಕೆ ನಾನು ಮಾಡೋ ಕೆಲಸನ ಅವಳಿಗೂ ಒಂದು 2 ಮನೆ ಇಟ್ಕೊಟ್ರೆ ಹೆಂಗೋ ಅವಳ ಜೀವನ ನಡೆಯುತ್ತೆ. ಏನಂತೀಯ ಅಕ್ಕ? ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಅಷ್ಟೇ ಬಿಡು, ಹೆಣ್ಮಕ್ಳ ಜೀವನನೇ ಅಷ್ಟೇ. ತಾವು ದುಡ್ಕೊಂಡು ತಿನ್ಕೊಂಡು ಚೆನ್ನಾಗಿದ್ದರೆ ಆಯಿತು. ಆದರೂ ಹೆಣ್ಮಕ್ಳು ಸ್ವಲ್ಪ ಹುಷಾರಾಗಿರ್ಬೇಕಣೆ ಗಂಡಿನ ಬಗ್ಗೆ. ಆದರೆ ನಾನು ನೋಡು, ಪಾಪ ನನ್ನ ಗಂಡ ಎಷ್ಟು ಬಂಗಾರದಿಂದ ಗಂಡ ಗೊತ್ತಾ? ಮದುವೆ ಆಗಿ ನಮಗೆ 20 ವರ್ಷ ಆಗ್ತಾ ಬರ್ತಾ ಇದೆ. ಹಾಂ, ಡಾಕ್ಟ್ರು ನನಗಂತೂ ಮಕ್ಕಳಾಗೋ ಯೋಗ ಇಲ್ಲ ಅಂತ ಹೇಳಿಬಿಟ್ರು. ಅದನ್ನು ಕೇಳಿಸ್ಕೊಂಡ್ರು ನಮ್ಮ ಯಜಮಾನ್ರು ಇನ್ನೊಂದು ಹುಡುಗಿ ಕಡೆಗೆ ಕಣ್ಣೆತ್ತು ಸಹ ನೋಡಲ್ಲ ಗೊತ್ತಾ? ಗಂಡಿನ ಹಂಗಿಟ್ಕೊಳ್ಳೋದು ಹೆಂಡತಿರ ಕೈಲಿರುತ್ತೆ ಕಣೆ. ಅದು ಎಲ್ಲರಿಗೂ ಬರೋದಿಲ್ಲ ಬಿಡು. ಅದು ನಿಜನೇ ಬಿಡಕ್ಕ, ಎಲ್ಲರೂ ಹಂಗೆ ಮಾಡೋಕ್ಕಾಗುತ್ತಾ? ನೀನೇನೋ ಬುದ್ಧಿವಂತೆ ಮಾಡಿದೆ, ನಿನ್ನ ಗಂಡನೋ ಪುಣ್ಯಾತ್ಮ. ಎಲ್ಲರೂ ಹಂಗೆ ಇರ್ತಾರೆ ಹೆಂಗೆ? ಹೋ ಈರಮ್ಮಕ್ಕ? ಹ್ಞೂ ನಾನೇ. ಯಾಕಮ್ಮರೆ? ಅಲ್ಲ, ನಿನ್ನ ಕೆಲ್ಸಕ್ಕೆ ಬರೋಕ್ಕೆ ಇನ್ನೂ 1 ವಾರ ಆಗುತ್ತೆ ಅಂತ ನಮ್ಮ ಅತ್ತೆ ಹೇಳ್ತಾ ಇದ್ರಲ್ಲ, ನೀನು ಇಷ್ಟು ಬೇಗ ಬಂದ್ಬಿಟ್ಟಿದೆಯಲ್ಲ? ಹಂಗಂದ್ರೆ ಇದು ನೀನು ರಜಾ ಹಾಕೋದು ನಿಂದೇನಾ ಪ್ರಾಬ್ಲಮ್ಗೆ, ಅಥವಾ ಬೇರೆ ಯಾರಾದರೂ ನಿಂಗೆ ಹೇಳ್ಕೊಟ್ರಾ? ಅಯ್ಯಯ್ಯೋ, ನನಗೆ ಯಾರು ಹೇಳ್ಕೊಡೋಕೆ ಬರ್ತಾರೆ ಹೇಳಿ ಅಮ್ಮವ್ರೆ? ನಾನೇ, ನನ್ನದೇ ಒಂದು ಸಮಸ್ಯೆ ಇತ್ತು, ಅದಕ್ಕೆ ಊರಿಗೆ ಹೋಗಿದ್ದೆ. ಅದೆಲ್ಲ ಸಾಲ್ವ್ ಆಯಿತು, ಅದಕ್ಕೆ ಬಂದುಬಿಟ್ಟೆ. ಯಾಕಮ್ಮವ್ರೆ, ಏನಂಗೆ ಸಾಗಬೇಕಾಗಿತ್ತಾ? ಏಯ್ ಮಾನಸ, ನೀನು ನನ್ನ ಬಗ್ಗೆನೇ ಹೇಳ್ತಾ ಇದ್ದೀಯ ತಾನೆ? ನನಗಂತ ಬುದ್ಧಿಯಲ್ಲಿ ಏನೂ ಇಲ್ಲಮ್ಮ. ಏನಿದ್ರು ಸ್ಟ್ರೈಟಾಗಿ ಫೇಸ್ ಟು ಫೇಸ್ ಹೇಳ್ತೀನಿ. ನಿನ್ನ ಥರ ಹಿಂದೆಯಿಂದಲೇ ಹೇಳ್ಕೊಡಲ್ಲ, ತಿಳ್ಕೊ. ಹಿಂದೆಯಿಂದನಾ? ನಾ ಏನು ಹೇಳ್ಕೊಟ್ಟೆ ಹಿಂದೆಗಡೆ? ನೋಡಿ ಅತ್ತೆ, ಸುಮ್ಮನೆ ನೀವು ಬೆಳೆ ಶುರು ಮಾಡಬೇಡಿ. ಸ್ವಲ್ಪ ಸುಮ್ಮನಿರಿ, ನಾನು ಈರಮ್ಮ ಕಥೆನ ಮಾತಾಡಬೇಕು. ಹೇಳಿ ಅಮ್ಮವ್ರೆ. ಅದು ಈರಮ್ಮಕ್ಕ, ಏನಿಲ್ಲ, ನಾನು ಮತ್ತು ನನ್ನ ಗಂಡ ನಮ್ಮ ಹಳೆ ಮನೆ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಆದರೆ ಅದು ತುಂಬ ಗಲೀಜಾಗಿದೆ ಮನೆ. ಸ್ವಲ್ಪ ನೀನು ಕ್ಲೀನ್ ಮಾಡಿಕೊಡ್ತೀಯಾ? ಏನು ಇಶ್ಯೂ ಮಾಡ್ಕೋಬೇಡ, ನಿಂಗೆ ಅದಕ್ಕೆ ಎಷ್ಟು ದುಡ್ಡು ಬೇಕೋ ಅದು ಎಕ್ಸ್ಟ್ರಾನೇ ಕೊಡ್ತೀನಿ ನಾನು, ಆಯಿತಾ? ಅಯ್ಯೋಯ್ಯೋ ದೇವ್ರೆ, ಆ ಹಳೆ ಮನೆನ ಮನಸ್ಸಮ್ಮವ್ರೆ, ಆ ಮನೆ ಬಗ್ಗೆ ನಿಮಗೆ ಏನು ಗೊತ್ತು? ಅದನ್ನು ಕ್ಲೀನ್ ಮಾಡೋಕ್ಕೆ ನಿಂತ್ಕೊಂಡ್ರೆ 2 ವಾರದ್ರೂ ಮುಗಿಯೋಲ್ಲ, ಅಷ್ಟು ಗಲೀಜಾಗಿದೆ. ಅಲ್ಲ, ನೀವಿವಾಗ ಆ ಮನೆಗೆ ಹೋಗ್ತೀರಾ? ನಾನು ಯಾಕಂತ ಕೇಳೋಂಗೇನೂ ಇಲ್ಲ. ಸರಿ, ಕ್ಲೀನ್ ಮಾಡಿ ಕೊಡ್ತೀನಿ, ಆದರೆ ದುಡ್ಡು ನೋಡಿ ಕೊಡ್ಬೇಕು ನೋಡಿ. ನಾನು ಇವಾಗ ಹೇಳ್ತೀನಿ ಮತ್ತೆ. ಹ್ಞೂ ಆಯಿತು, ನೀನು ಅದ್ರ ಬಗ್ಗೆ ಎಲ್ಲ ಏನೂ ಇಷ್ಟ ಮಾಡಬೇಡ. ನಾನು ಷರತ್ತು ಕೇಳ್ತೀನಿ, ಅವ್ರು ಕೊಡ್ತಾರೆ, ಆಯಿತಾ? ಆದರೆ ಮನೆ ಮಾತ್ರ ಹೇಗಿರ್ಬೇಕಂದ್ರೆ ಪಳ 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 ಅಂತ ಹೊಡಿತಾ ಇರಬೇಕು. ಕ್ಲೀನ್ ಮಾಡಿಕೊಡು, ಸರಿನಾ? ಯಾಕಮ್ಮವ್ರೆ ಹಂಗಂತೀರ? ನನ್ನ ಕೆಲಸದಲ್ಲಿ ನಿಮಗೆ ಡೌಟಾ ಹೆಂಗೆ? ಇವಾಗ ನೋಡಿ ಈ ಮನೆ ಹೇಗಿದೆ ಅಂತ. ಇದು ನನ್ನೇ ಕೈ ತಾನೆ? ಅದಕ್ಕೆ ಹೇಳ್ತಾ ಇದ್ದು ಮನೆ ಕ್ಲೀನಾಗಿರಬೇಕು ಅಂತ. ಇಲ್ಲ ಅಂದರೆ ಕಣ್ಣು ನಮ್ಮ ಮನೆ ಬಿದ್ದುಬಿಟ್ರೆ ಮತ್ತೆ ಗಲೀಜಾಗ್ಬಿಡುತ್ತೆ. ಅದಕ್ಕೆ ಹೋಗ್ಬೇಕಾದ್ರೆ ಕ್ಲೀನಾಗಿ ದೃಷ್ಟಿ ಎಲ್ಲ ತೆಗೆಸ್ಕೊಂಡು ಹೋಗೋಣ ಅಂತ. ಎಲ್ಲ ಇವಳ ನನಗೆ ಹೇಳೋದ್ಲ ಹೇಗೆ ಇವಳು? ಅಯ್ಯಯ್ಯ ಕವಿತಕ್ಕ, ಇದೇನಿದು? ನಿಮ್ಮ ವಾರಗಿತ್ತಿ ಬೇರೆ ಹೋಗ್ತಾರಂತಲ್ಲ, ಯಾಕೆ
ನಾನು ಇಲ್ಲ ಅಂತ ಏನು ಜಗಳ ಆಡ್ಕೊಂಡ್ರೆ ಹೇಗೆ? ಆ ನಿಂಗೆ ಯಾಕೆ ಇದ್ದಲ್ಲ, ನಾನು ಜಗಳ ಎಲ್ಲ ಏನೂ ಇಲ್ಲ. ಅವಳಿಗೆ ಅವಳು ಸ್ವಂತ ಮನೆ ಇರಬೇಕಂತೆ, ಅದಕ್ಕೆ ಅವಳಿಗೆ ಹೇಗೆ ಇಷ್ಟ ಬೇಕೋ ಹಾಗೆ ಮಾಡ್ತಾವಳೆ. ಹೋಗಲಿ ಬಿಡು, ನನಗೇನಾಗಬೇಕು. ಆದರೆ ಪಾಪ ನನ್ನ ಮೈದನ್ನ ಹೋಗ್ತಾವಳ ಅಂತ ನನಗೆ ಬೇಜಾರಾಗ್ತಿದೆ. ಚಿಕ್ಕವನಿಂದ ಸ್ವಂತ ಮಗನಾಗಿ ಬೆಳೆಸ್ಬಿಟ್ಟೆ, ಇವಾಗ ಅವನ್ನ ಬಿಟ್ಟಿರೋದು ಸ್ವಲ್ಪ ಕಷ್ಟ ಆಗುತ್ತೆ ಕಣೆ. ಆದರೂ ಏನೇ ಹೇಳಿ ಕವಿತಕ್ಕ, ನಿಮ್ಗೆ ಸ್ವಲ್ಪ ಮೂಗಿನ ತುದಿಲಿ ಕೋಪ, ಸ್ವಲ್ಪ ಹಠ ಅನ್ನೋದು ಬಿಟ್ಟರೆ ಶರತ್ ಅಕ್ಕನ ಬಗ್ಗೆ ನೀವು ತುಂಬ ಪ್ರೀತಿ ಇಟ್ಕೊಂಡಿದ್ದೀರಪ್ಪ. ನಿಮ್ಮ ಮಗನಿಗಿಂತೂ ಹೆಚ್ಚೆ ಅಲ್ವಾ ಅವನು? ಅಲ್ವಾ ಮತ್ತೆ? ಜಾನಕಿ, ನಂಗೆ ಸ್ವಲ್ಪ ಸಿಟಿಲಿ ಕೆಲಸ ಇದೆ, ಹೋಗಿ ಬರ್ತೀನಿ. ಜಾನಕಿ. ಹಾಂ ಹೇಳ್ರಿ, ಕೇಳಿಸ್ತಿದೆ. ಯಾಕೆ, ಏನಾಯಿತು? ಏನು ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದಲ್ಲ? ನಾನು ಮಾತಾಡ್ತಾನೆ ಇದ್ರೆ ನೀನು ಕೇಳಿಸ್ಕೊತಾನೆ ಇಲ್ವಲ್ಲ, ಏನಾಯ್ತು ಈಗ? ಇಲ್ಲ, ಅದೆಲ್ಲ ಏನೂ ಇಲ್ಲ. ನೀವೇನು ಅಂದ್ರಲ್ಲ, ಏನು ಹೇಳಿ? ಅದೆಲ್ಲ ಇರಲಿ, ನಿನಗೆ ಇವಾಗ ಏನಾಯಿತು ಅಂತ ಹೇಳು ಮೊದಲು. ಅಲ್ಲ ರೀ, ನಾವು ಹೇಗೆಲ್ಲ ಇರುತ್ತೆ ಅಂತ ಅಂದ್ಕೊಂಡಿದ್ವಿ, ಆದರೆ ಏನೇನೆಲ್ಲ ಆಗೋಯ್ತಲ್ವಾ? ನಮ್ಮಿಬ್ಬರು ಮಕ್ಕಳ ಜೀವನನೂ ಎರಡು ಥರ ಆಗೋಯ್ತು. ನಾವೀಗೆಲ್ಲ ಆಗುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ ಅಲ್ವೇನ್ರಿ? ವಿಧಿ ಆಟ ಅಂದ್ರೇ ಹಂಗೆ ಅಲ್ವಾ? ಅವನು ಹೇಗೆ ಆಡಿಸ್ತಾನೋ ಹಾಗೆ ಆಡಬೇಕು. ಅವನ ಬಂಡಿ ಎಲ್ಲೆಲ್ಲಿ ಹೋಗುತ್ತೋ ನಾವು ಹಾಗೆ ಹೋಗ್ತಾ ಇರಬೇಕು. ನಿಂಗೆ ಅದೇ ಕೇಳಿಲ್ವಾ, ಬದುಕು ಜಟಕ ಬಂಡಿ ವಿಧಿಯದ ಸಾಯಬ್ಬ ಅಂತ? ಹಾಗೆ ಅವನು ಎಲ್ಲಿ ಹೇಳ್ತಾನೋ ಅವನು ಹೋಗ್ತಾ ಇರಬೇಕಷ್ಟೆ. ಏನ್ರಿ, ನಮ್ಮ ಮಾತಿನ ಬಗ್ಗೆ ನಿಮಗೇನು ವಿಷಯ ಗೊತ್ತಾಯ್ತಾ? ಅದೇ ಇವನು ಅನಿಸೇನಪ್ಪ, ನಮ್ಮ ಕವಿತನ ಗಂಡ ಏನಾದರೂ ಹೇಳಿದ್ನಾ, ಹೇಗೆ ಸಿಕ್ಕಿದ್ನಾ? ಪಾಪಣ್ಣನಾ? ಸಿಕ್ಕಿದ್ದ. ಎಲ್ಲ ವಿಷಯ ಹೇಳ್ತಾನೆ ಪಾಪ, ಸಿಕ್ತಾಗಿಲ್ಲ ನಾನು. ಇವಾಗೇನು ಗೊತ್ತಾ, ನಮ್ಮ ಮಾನಸಂಗೆ ಅದೇ ಹಳೆ ಮನೆ ಇದೆಯಲ್ಲೇ ಅವ್ರದ್ದು, ಅಲ್ಲಿ ಹೋಗ್ಬೇಕು ಅಂತ ಮನಸ್ಸಾಗತ್ತಂತೆ. ಅಲ್ಲಿಗೆ ಹೋಗ್ತಾಳಂತೆ. ಅಯ್ಯಯ್ಯೋ ರೀ, ನೀವು ಏನು ಹೇಳ್ತಿದ್ದೀರಾ? ನಮ್ಮ ಮಾನಸ ಹಾಯ್ ಹಳೆ ಮನೆಗೆ ಹೋಗ್ತಾಳಂತ? ರೀ, ನಿಮಗೆಲ್ಲ ಗೊತ್ತು, ನೀವು ಹೀಗಿದ್ದೀರಲ್ಲ, ಒಂದು ಮಾತು ಹೇಳ್ಬಾರ್ದಾ ಅಲ್ಲಿಗೆ ಹೋಗೋದು ಬೇಡ ಅಂತ? ಅಲ್ಲಿ ಮೊದಲೇ ಸಮಸ್ಯೆ ಇದೆ, ನಿಮಗೆ ಗೊತ್ತಿಲ್ವೇನ್ರಿ? ಅಯ್ಯೋ ಜಾನು, ಸಮಸ್ಯೆ ಇತ್ತು, ಆದರೆ ಇವಾಗಲೂ ಇದೆ ಅಂತ ಯಾಕೆ ಅನ್ಕೋತೀಯಾ? ಆ ಸಮಸ್ಯೆ ಹೋಗಿ 20 ವರ್ಷ ಮುಗ್ದೋಗಿದೆ. ಇವಾಗ ಅಲ್ಲಂಗೆಲ್ಲ ಏನೂ ಇಲ್ಲ, ಯಾಕೆಂದರೆ ಅಲ್ಲಿ ಹೋಮ ಪೂಜೆ ಎಲ್ಲ ಮಾಡಿಸಿದ್ದಾರೆ. ಇವಾಗ ಹಂಗೆಲ್ಲ ತೊಂದರೆ ಏನು ಕೊಡಲ್ಲ ಅಂತ ಅನ್ಕೋತೀನಿ. ಅಯ್ಯೋ, ಯಾರಿಗೆ ಗೊತ್ತು ರೀ ಏನಾಗುತ್ತೋ? ಏನು ಮಾಡೋದು ಇವಾಗ? ಅವಳಿಗೆ ಹೇಗೆ ವಿಷಯ ಇರೋದು? ನೋಡು, ನೀನು ಯಾರಿಗೇನು ಹೇಳೋದು ಬೇಕಾಗಿಲ್ಲ, ಅವ್ರ ಜೀವನ ಅವ್ರಿಗೆ ಇರುತ್ತೆ, ಆಯಿತಾ? ನೀನು ಪಾಡಿಗೆ ನೀನು ಮನೇಲಿ ಇದ್ಕೊಂಡು. ಹಂಗಲ್ಲ ರೀ, ಎಷ್ಟೇ ಆಗಲಿ ಮಗಳಲ್ವಾ, ನೋಡ್ಕೊಂಡು ಹೇಗೆ ಸುಮ್ಮನಿರೋದು ಹೇಳಿ? ನಾಳೆ ದಿನ ಹೆಚ್ಚು ಕಡಿಮೆ ಆದರೆ ನಾತೆ ನೋಡಬೇಕು. ಹಂಗಂತ ಹೋಗಿ ಇವಾಗ ನೀನು ಹೇಳ್ತೀಯಾ? ನೀನು ಹೇಳ್ಬಿಟ್ಟು ಅವ್ರು ಕೇಳ್ಬಿಡ್ತಾಳಾ? ಏನು ಬೇಡ, ಸ್ವಲ್ಪ ದಿನ ಸುಮ್ಮನಿರು, ನೋಡೋಣ ಏನಾಗುತ್ತೆ ಅಂತ. ಇಷ್ಟಕ್ಕೂ ಅವ್ರೇನು ದೊಡ್ಡರೇನಲ್ವಲ್ಲ, ಅವರು ಬುದ್ಧಿವಂತರೇ, ಅವ್ರಿಗೆಲ್ಲ ಗೊತ್ತಿರುತ್ತೆ. ಓ, ಅಣ್ಣ ಅದಕ್ಕೆ ಇಬ್ರು ಏನೋ ಮಾತಾಡ್ತಾ ಇದ್ದಂಗಾಯ್ತು. ನಾನು ಬಂದು ತೊಂದರೆ ಕೊಟ್ಟನೇನೋ? ಅಯ್ಯೋ ಅದಕ್ಕೆ ತೊಂದರೆ ಇಲ್ಲ, ಏನೂ ಇಲ್ಲ, ನಾವೀಗೇನೋ ಮಾತಾಡ್ತಾ ಇದ್ವಿ, ಬನ್ನಿ. ಸರಿ, ಹಾಗಾದರೆ ನಂಗೆ ಸ್ವಲ್ಪ ಕೆಲಸ ಇದೆ, ನೀವು ಮಾತಾಡಿ, ನಾನು ಹೋಗ್ತೀನಿ. ಅಯ್ಯೋ ಅಣ್ಣ, ಇದ್ಯಾಕೆ? ನಾನು ಇವಾಗ ಬರ್ತೀನಿ, ಹಾಗೆ ಹೊಟ್ಟಿಯಲ್ಲ, ಇದು ಸ್ವಲ್ಪ ಪಡ್ಕೊಂಡು ಹೋಗುವೆ. ಇಲ್ಲ ಅಮ್ಮ, ನಾನು ಆವಾಗಲೇ ಹೋಗಬೇಕಾಗಿತ್ತು. ಈ ನಿಮ್ಮ ಮತ್ತಿಗೇನೋ ಅದು ಇದು ಹೇಳ್ಕೊಂಡು ನಿಂತ್ಕೊಂಡಿದ್ಲ, ನಂಗೆ ಹೊತ್ತಾಗೋಯ್ತು, ನಾನು ಬರ್ತೀನಿ. ಇಷ್ಟಕ್ಕೂ ನಿಮ್ಮ ಮಧ್ಯೆ ನಾನು ಯಾಕೆ ಬರಬೇಕು? ನಿಮ್ದು ಏನೇ ಇರುತ್ತೆ ಮಾತಾಡೋದು, ಹೆಂಗಸ್ರದ್ದು ಮಾತಾಡ್ಕೊಳ್ಳಿ, ಪರವಾಗಿಲ್ಲ. ಬಾತ್ರೆ ಕುತ್ಕೊ ಬನ್ನಿ. ಅಯ್ಯೋ ಇಲ್ಲಿ ಬಿಡಿ, ಅದಕ್ಕೆ ಕುತ್ಕೊಳ್ಳೋದಾಯಿತು. ನನಗೆ ನೀವೇನೋ ಮಾನಸ ಬಗ್ಗೆ ಮಾತಾಡ್ದಂಗಿತ್ತು, ಏನು ಅಂತ ಕೇಳ್ಬೋದಾ? ಹೌದು, ಅದಕ್ಕೆ ಅವಳ ಬಗ್ಗೆನೇ ಮಾತಾಡ್ತಾ ಇದ್ದಿದ್ದು. ಅದೇನಂದರೆ ನೋಡಿ, ಇದಂತ ವಿಷಯ, ಅದಕ್ಕೆ ಬೇಡ ಅಂತ ಹೇಳ್ರಿ ಅಂತ ಹೇಳ್ತಿದ್ದೆ, ಅದೇ ಇವ್ರು ನನಗೆ ಬೈದ್ಬಿಟ್ಟು ಹೋದ್ರು, ನೀವೇ ನೋಡಿದ್ರಲ್ಲ. ಓಹೋ, ಅಂದರೆ ಮಾನಸ ನಮ್ಮ ಮನೆ ಪಕ್ಕಕ್ಕೆ ಬರ್ತದಲ್ಲ ಅಂತ ಆಯಿತು. ಬರಲಿ, ಒಳ್ಳೇದಾಯಿತು. ಅಲ್ಲ ಅದಕ್ಕೆ ಒಳ್ಳೇದು ಹೇಗಾಗುತ್ತೆ? ನಿಮಗೂ ಗೊತ್ತಿದ್ದಾನೆ ನಮ್ಮ ಮನೇಲಿ ಏನು ಸಮಸ್ಯೆ ಇದೆ ಅಂತ. ಇವಾಗ ಮತ್ತೆ ಅದು ಸಮಸ್ಯೆ ಆದರೆ ಏನು ಮಾಡ್ತಾಳೋ ಅವಳು ಪಾಪ. ಅಲ್ಲ ಅದಕ್ಕೆ ಅವಳು ಇಷ್ಟೆಲ್ಲ ಮಾಡಿದ್ದಾಳೆ, ಆದರೂ ಅವಳನ್ನ ಪಾಪ ಅಂತಿರಲ್ಲ ನೀವು. ಹೋಗಲಿ ಬಿಡಿ, ನೀವು ಎತ್ತ ತಾಯಿ ಅಲ್ವಾ, ನಿಮ್ಮ ಮನಸ್ಸು ಹಾಗೆ ಇರುತ್ತೆ. ಆದರೆ ನೀವು ಅಂದ್ಕೊಂಡ್ರಷ್ಟು ಸಾಧು ಅಲ್ಲ ಅವಳು, ತುಂಬ ಬಲ್ತು ಬಿಟ್ಟಿದ್ದಾಳೆ. ಅಂದಂಗೆ ನೀವು ಇನ್ನೂ ಅವಳನ್ನ ಭೇಟಿ ಆಗಿಲ್ಲ ಅನ್ಸುತ್ತಲ್ವಾ? ಇಲ್ಲ, ನಾನು ಅವಳನ್ನ ನೋಡೇ ಇಲ್ಲಪ್ಪ. ಅಂದಾಗ ನಿಮ್ಗೆ ವಿಷಯ ಎಲ್ಲ ಯಾರು ಹೇಳಿದ್ದು? ಇನ್ನೂ ಹೇಳ್ತಾರೆ, ಇದಳ ಹೀರಮ್ಮ,
ಅವಳೇ ಬಂದು ಬಂದು ಹೇಳ್ತಾ ಇರ್ತಾಳೆ. ನಾನೇನು ಕೇಳಕ್ಕೆ ಹೋಗಲ್ಲ, ಆದರೆ ಅವಳೇ ಸುಮ್ಮನೆ ಅವಳ ಬಾಯಿ ಹೇಳ್ತಿರ್ತಾಳಷ್ಟೆ. ಓ ಹೌದಾ, ಹೇಗೋ ಹೋಗಲಿ ಬಿಡಿ. ಅದಕ್ಕೆ ಅವ್ರ ಪಾಡು ಅವ್ರದ್ದು, ನಮ್ಮ ಪಾಡು ನಮ್ಮದು ಬಿಡಿ. ಆ ವಿಷಯ ಯಾಕೆ ಇವಾಗ. ಅಂದಾಗೆ ನಮ್ಮ ತಾನು ಹೇಗಿದ್ದಾಳೆ, ಹೊಂದ್ಕೊಂಡ್ಲ ನಿಮ್ಮ ಮನೆಗೆ? ಹೊಂದ್ಕೋತಾ ಇದ್ದಾಳೆ. ಅವಳ ಬಗ್ಗೆ ನೀವೇನು ಯೋಚನೆ ಮಾಡ್ಕೋಬೇಡಿ, ಅವಳೆಲ್ಲ ಆರಾಮಾಗಿದ್ದಾಳೆ ಆಯಿತಾ. ಏನೋ ಆ ದೇವ್ರ ದಯೆ, ಅವಳೊಬ್ಬಳು ನೆಟ್ಟಗಿದ್ರೆ ಸಾಕು. ಅಂದಂಗೆ ನೀನು ಇವಾಗ ಬಂದಿರೋ ವಿಷಯ ಏನು ಅಂತ ಹೇಳಿಲ್ವಲ್ಲ? ಅಯ್ಯೋ ಅದಕ್ಕೆ ಯಾಕೆ ಮರ್ತ್ಬಿಟ್ರಾ? ಮದುವೆ ಆದಮೇಲೆ ಗಂಡು ಹೆಣ್ಣು ಕರೆದು ಊಟಕ್ಕೆ ಹಾಕ್ಬೇಕಲ್ಲ, ಮರ್ತ್ಬಿಟ್ರೆ ಹೇಗೆ? ಇಲ್ಲ ಇಲ್ಲ, ನಾನೆಲ್ಲ ಏನೂ ಮರ್ತಿಲ್ಲ. ಹಾಕ್ಬೇಕು. ಇವತ್ತು ಮಧ್ಯಾಹ್ನ ಕಳಿಸ್ದೆ, ಸಂಜೆ ಕಳಿಸ್ತೀಯಾ? ಯೋಚನೆ ಮಾಡಿ ನೀನೆ. ಅಯ್ಯೋ ದೇವ್ರೆ, ನೀನು ಯಾವಾಗ ಕಳಿಸೋದ ನಾನು ಕಳಿಸ್ತೀನಪ್ಪ. ಅದು ನನಗೆ ಬರೀ ಮಗಳೊಳಿಗೆ ಮಾತ್ರನಾ ಅಥವಾ ನಮಗೂ ಇದೆಯಾ? ಅಯ್ಯೋ ಯಾಕತ್ತೆ ಹೆಂಗಂತೀಯ? ನೀನು ಒಬ್ಬಳೇ ಅಲ್ಲ, ಎಲ್ಲಾರನ್ನೂ ಕರ್ಕೊಂಡು ಇಲ್ಲೇ ಊಟಕ್ಕೆ ಬಾ ಆಯಿತಾ? ಸರಿ, ಎಲ್ಲ ಕೆಲಸ ನಿಂಗೆ ಒಬ್ಳಿಗೆ ಮಾಡೋಕ್ಕೆ ತೊಂದರೆ ಆಗುತ್ತೆ. ನಾನು ಬರ್ತೀನಿ ಬಿಡು. ಮಧ್ಯಾಹ್ನ ಕೆಲಸ ಎಲ್ಲ ಮಾಡಿ ಮುಗಿಸಿ ಬರ್ತೀನಿ. ಸಂಜೆ ಊಟಕ್ಕೆ ಇಲ್ಲಿ ತಿನ್ನೋಣ ಎಲ್ಲರೂ, ಏನಂತ ಅದಕ್ಕೆ? ಆಯಿತು, ಹಾಗೆ ಮಾಡೋಣ ಬಿಡು. ಸರಿ ಅದಕ್ಕೆ ನಾನು ಬರ್ತೀನಿ. ಅಯ್ಯೋ ದೇವ್ರೆ, ಇವಾಗ ತಾನೇ ಬಂದೆ, ಹಾಗೆ ಹೋಗ್ತೀಯಾ? ಬಾ ಕುತ್ಕೋ, ಬಾ ಜ್ಯೂಸ್ ಮಾಡ್ಕೊ ಬರ್ತೀನಿ. ಕುಡಿದು ಆಮೇಲೆ ಹೋಗುವಂತೆ. ನೋಡು ಬಿಸಿಲು ಹೆಂಗೆ ಸುಡ್ತಾ ಇದೆ, ಈ ಬಿಸಿಲಲ್ಲಿ ಹೋಗ್ತೀಯಾ? ಅಯ್ಯೋ ಬಿಡೋದಕ್ಕೆ, ನಮ್ಮ ಮನೆ ತುಂಬ ದೂರ ಇದೆಯಾ? ಇಲ್ಲೇ ಪಕ್ಕದಲ್ಲಿ. ಅಷ್ಟೇ ಅಲ್ಲ, ನನ್ನ ತಲೆ ಒಂದು ತೆರೆದು ನೋಡಿ ಯಾವಾಗಲೂ ಇರುತ್ತೆ, ಹಾಗಾಗಿ ನನಗೆ ಬಿಸಿಲು ಜಾಸ್ತಿ ತಟ್ಟಲ್ಲ. ಪರವಾಗಿಲ್ಲ ಬಿಡಿ. ನೀವು ಜ್ಯೂಸ್ ಬೇರೆ ಅಂತ ಅಂದ್ಬಿಟ್ರಿ. ಸರಿ ಮಾಡ್ಕೊ ಬನ್ನಿ, ಜ್ಯೂಸ್ ಕುಡ್ದೇ ಹೋಗ್ತೀನಿ. ಸರಿ ಹಾಗಿದ್ರೆ